ಮಿಥಿಲೆಯ ಜನಕ ಮಹಾರಾಜ. ಜನಕ ಮಹಾರಾಜನಿಗೆ ವಿದೇಹ ಎಂಬ ಹೆಸರೂ ಇತ್ತು. ಅವನು ತನ್ನ ದೇಹದ ಅಗತ್ಯಗಳನ್ನು ಮೀರಿ ನಿಲ್ಲಬಲ್ಲವನಾಗಿದ್ದರಿಂದ ಈ ಹೆಸರು. ಅವನು ಧರ್ಮಗ್ರಂಥಗಳನ್ನು ಆಳವಾಗಿ ವ್ಯಾಸಂಗ ಮಾಡಿದ್ದ. ಯಾವುದೇ ಲೌಕಿಕ ಸಂಗತಿಗಳು ಅವನ ಮೇಲೆ ಪ್ರಭಾವ ಬೀರುವುದಕ್ಕೆ ಅವನು ಆಸ್ಪದವನ್ನೇ ನೀಡುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಅವನನ್ನು ರಾಜರ್ಷಿ ಎಂದು ಸಹ ಸಂಬೋಧಿಸಲಾಗುತ್ತಿತ್ತು. ಒಮ್ಮೆ ಜನಕ ಮಹಾರಾಜನು ಯಜ್ಞವೊಂದನ್ನು ಹಮ್ಮಿಕೊಂಡ. ಇದರ ಸಲುವಾಗಿ ಅವನೇ ಸ್ವತಃ ಭೂಮಿಯನ್ನು ಉಳತೊಡಗಿದ. ಭೂಮಿಯನ್ನು ಉತ್ತಿ ಸಮಗೊಳಿಸುವ ಸಂದರ್ಭದಲ್ಲಿ ಅವನಿಗೆ ಪಕ್ಕದ ಪೊದೆಯೊಂದರಿಂದ ಮಗುವೊಂದರ ಧ್ವನಿ ಕೇಳಿಬಂತು. ಅವನು ಅಲ್ಲಿ ಹೋಗಿ ನೋಡಿದಾಗ ಅದೊಂದು ಬಹು ಸುಂದರ ಹೆಣ್ಣು ಮಗುವಾಗಿತ್ತು. ಅವನು ಆ ಮಗುವನ್ನು ಆಪ್ತಭಾವದಿಂದ ಎತ್ತಿಕೊಂಡು ತನ್ನ ಮಡದಿಯ ಬಳಿಗೆ ಹೋದ. ಅವರಿಗೆ ಮಕ್ಕಳಿರಲಿಲ್ಲ. ಭೂತಾಯಿಯೇ ಸ್ವತಃ ಮಗುವನ್ನು ಅವರಿಗೆ ಉಡುಗೊರೆಯಾಗಿ ಇತ್ತಿದ್ದಳು. ಮಗುವಿಗೆ ಸೀತಾ ಎಂದು ನಾಮಕರಣ ಮಾಡಿದ ಜನಕ ಆ ಮಗುವನ್ನು ತನ್ನ ಮಗಳಂತೆಯೇ ಬಹು ಅಕ್ಕರೆಯಿಂದ ಬೆಳೆಸತೊಡಗಿದ.